ಒಂದು ಅದ್ಭುತವಾದಂತಹ ಸುಂದರವಾದ ದೃಶ್ಯ ನಮ್ಗೆ ಇಲ್ಲಿ ದೊರಕ್ತಾ ಇದೆ. ನಾವು ಸಂಗಮ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಸುಂದರವಾದಂತಹ ವ್ಯೂ ಇದೆ. ಕನಕಪುರ ತಾಲೂಕು ಸಂಗಮ. ಸೊ ಏಳುಗಳ್ಳಿಯಿಂದ ನಾವು ಸಂಗಮಕ್ಕೆ ಆಗಮಿಸಿದ್ದೀವಿ. ಸೊ ಇದರಿಂದ ಸುಮಾರು ಒಂದು 6 ಕಿಲೋಮೀಟರ್ ಅಂತರದಲ್ಲಿ ನಾವು ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಗೆ ಪ್ರವೇಶವನ್ನು ನೀಡಬಹುದು. ಸೊ ಸಂಗಮ ಹೋಟೆಲ್ ಮಯೂರದಿಂದ ಅಲ್ಲೊಂದು ಟೀ ಕುಡಿದು ತದನಂತರ ನಾವು ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ. ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿದ್ದೀವಿ. ಸೊ ಇದು ಸಂಗಮದ ಸಮೀಪದಲ್ಲಿರ್ತಕ್ಕಂಥ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನ ಸಂಬಂಧಿತ ನಮ್ಮ ಮಲೆ ಮಹದೇಶ್ವರರಿಗೆ ಪವಾಡ ಮೆರೆದಂತಹ 77 ಮಲೆ ಸಂಬಂಧಿತವಾದಂತಹ ಮಾಹಿತಿಯೂ ಸಹ ಇಲ್ಲಿಯೂ ಸಹ ಇದೆ ಸರ್ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೀನಿ. ಸೊ ಶಿವಾಲಂಕಾರೇಶ್ವರ ದೇವರ ದರ್ಶನವನ್ನ ಭಕ್ತಾದಿಗಳು ಪಡೆದುಕೊಳ್ಳಿ. ಸೊ ಇಲ್ಲೆಲ್ಲ ಕೊಂಡವನ ಹಾಯ್ತಾರೆ ಅನ್ಸುತ್ತೆ ನೋಡಿ. ಶಿವಾಲಂಕಾರೇಶ್ವರ ದೇವರ ದೇವಸ್ಥಾನ. ಶಿವಾಲಂಕಾರೇಶ್ವರ ದೇವರ ದರ್ಶನವನ್ನು ಭಕ್ತಾದಿಗಳು ಪಡೆದುಕೊಂಡು ನೋಡೋಣ ಶಿವಾಲಂಕಾರೇಶ್ವರ ದೇವರನ್ನ ಕುರಿತು ಏನ್ ಹೇಳ್ತಾರೆ. ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಯ ಒಳಭಾಗದಲ್ಲಿ ಭದ್ರಿಕಾಳಮ್ಮ ದೇವರ ದರ್ಶನ ಇದಾಗಿರುತ್ತದೆ. ಹಾಗೆ ವೀರಭದ್ರ ಸ್ವಾಮಿಯವರ ದರ್ಶನ ಇದಾಗಿರುತ್ತದೆ. ಶಿವಾಲಂಕಾರೇಶ್ವರ ದೇವರ ದರ್ಶನವನ್ನ ಈಗಾಗಲೇ ಭಕ್ತಾದಿಗಳು ಪಡೆದುಕೊಂಡಿರುತ್ತೀರಾ.
ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ನೋಡಿ, ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡ ಕ್ಷೇತ್ರಗಳಲ್ಲಿ ಈ ಒಂದು ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಯು ಸಹ ಒಂದಾಗಿರ್ತದೆ. ಭಕ್ತಾದಿಗಳು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವುದರೊಂದಿಗೆ ಈ ಒಂದು ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಗೂ ಸಹ ಆಗಮಿಸುವುದರ ಮೂಲಕ ನಮ್ಮ ಮಲೆ ಮಹದೇಶ್ವರರ 77 ಮಲೆಯ ಪವಾಡ ಪುಣ್ಯಕ್ಷೇತ್ರಗಳ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನಮಸ್ತೆ ಬಂಧುಗಳೇ, ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಮಡಿವಾಳ ಶಿವಾಲಂಕಾರೇಶ್ವರ ದೇವರ ಸನ್ನಿಧಿಗೆ ಆಗಮಿಸಿದ್ದೀವಿ. ಸೊ ಈ ಒಂದು ಮಡಿವಾಳ ದೇವರ ಸನ್ನಿಧಿಯನ್ನು ಕುರಿತು ನಮ್ಮ ಮಹಾದೇವ್ ಒಂದಷ್ಟು ಇತಿಹಾಸವನ್ನ ತಿಳಿಸ್ಕೊಡ್ತಾರೆ. ಆತ್ಮೀಯ ಮಲೆ ಮಹದೇಶ್ವರ ಸ್ವಾಮಿಯವರ ಎಲ್ಲ ಭಕ್ತವೃಂದಕ್ಕೂ ಹಾಗೂ ಪ್ರವಾಸಿಗರಿಗೂ ಹಾಗೂ ಶಿವಲಂಕಾರೇಶ್ವರ ಸ್ವಾಮಿಯ ಭಕ್ತವೃಂದಕ್ಕೂ ಮಡಿವಾಳ ಶಿವಲಂಕಾರೇಶ್ವರ ಸ್ವಾಮಿಯ ಭಕ್ತವೃಂದಕ್ಕೂ ತುಂಬು ಹೃದಯದ ನಮಸ್ಕಾರಗಳು. ಇವಾಗ ನಾವು ಮಡಿವಾಳ ಶಿವಲಂಕಾರೇಶ್ವರ ಸನ್ನಿಧಿನಲ್ಲಿದ್ದೀವಿ ಭಕ್ತಮಸ್ಯರೇ. ಮಲೆ ಮಹದೇಶ್ವರರು ಮತ್ತು ಮಡಿವಾಳ ಶಿವಲಂಕಾರೇಶ್ವರ ನಿಮಗೆ ಆಯುಸ್ಸು, ಆರೋಗ್ಯ, ಸಕಲ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಕ್ತಮಸ್ಯರೇ ನೋಡಿ, ಇವಾಗ ಶಿವಲಂಕಾರೇಶ್ವರ ದೇವರ ಸನ್ನಿಧಿ. ಶಿವಲಂಕಾರೇಶ್ವರರು ಹಿಂದೆ ಶ್ರವಣನ ಬಳಿ ಸೆರೆ ಸಿಕ್ಕಾಕೊಂಡಿದ್ದವರಲ್ಲಿ ಇವರು ಒಬ್ರು. ಶ್ರವಣನ ಬಳಿ ಸೆರೆ ಸಿಕ್ಕಾಕೊಂಡು ಶ್ರವಣ ಹತ್ರ ಇವರ ಕಾಯಕ ಏನು ಅಂತಂದ್ರೆ ಶ್ರವಣನಿಗೆ ಮಡಿನ ಬಟ್ಟೆನ ಒಗೆದು ಕೊಡೋದು. ಅದಕ್ಕೆ ಮಡಿವಾಳ ಶಿವಲಂಕಾರೇಶ್ವರ ಅಂತ ಇವ್ರಿಗೆ ಹೆಸರು. ಮಡಿನ ಶುದ್ಧ ಮಾಡಿಕೊಡೋದು ಶ್ರವಣ ದೊರೆಗೆ. ಆ ಸಂದರ್ಭದಲ್ಲಿ ನಮ್ಮ ಬೇಡಗಂಪಣ ಜನಾಂಗದಲ್ಲಿ ಮುಖ್ಯವಾಗಿ ಪಂಚಭೂತಗಳು ಅಂತ ಹೇಳ್ತೀವಿ, ಪಂಚ ದೇವರುಗಳು ಅಂತೀವಿ. ಪಂಚ ದೇವರುಗಳಲ್ಲಿ ಶಿವಲಂಕಾರೇಶ್ವರರು ಕೂಡ ಒಬ್ರು. ಶಿವಲಂಕಾರೇಶ್ವರರು, ಮಾದೇಶ್ವರರು, ಪಂದೇಶ್ವರರು, ಕುಂಬೇಶ್ವರರು, ಸಿದ್ದೇಶ್ವರರು ಅಂತ 5 ಮುಖ್ಯ ದೇವತೆಗಳು ಬರ್ತವೆ ನಮ್ಮಲ್ಲಿ. ಇವರು ಇಂಪಾರ್ಟೆಂಟ್ ಬೇಡಗಂಪಣ ಜನಾಂಗಕ್ಕೆ ಪಂಚ ದೇವರುಗಳಲ್ಲಿ 5, ಮತ್ತೆ ಮಠಗಳಲ್ಲಿ 5 ಬರುತ್ತೆ ನಮಗೆ. ಹಾಗಾಗಿ ಇವರ ಈ ಒಂದು ಸ್ಥಳದಲ್ಲಿ ಇವರು ಅಲ್ಲಿಂದ ಶ್ರವಣ್ನಿಂದ ಮಲೆ ಮಹದೇಶ್ವರರು ಶ್ರವಣ್ನಿಂದ ಸೆರೆ ಬಿಡಿಸ್ತಾರೆ. ಸೆರೆ ಬಿಡಿಸಿದಾಗ ಅವ್ರು ಬಂದು ಇಲ್ಲಿ ನೆಲೆಗೊಳ್ತಾರೆ. ಇಲ್ಲಿ ನೆಲೆಗೊಳ್ಬೇಕಾದ್ರೆ ಇವ್ರಿಗೆ ಇದ್ದಂತ ಇವರ ಒಂದು ದೇವಾಲಯ 301 ಅಂಕಣ ಇತ್ತು. 301 ಅಂಕಣ ಇದ್ದಂತ ದೇವಾಲಯ. ಮತ್ತೆ ತಂಬಡಗೇರಿ ಅಂತ ಮೇಲ್ಭಾಗದಲ್ಲಿ ಬರುತ್ತೆ. ಆಗ ತಂಬಡಿಗೇರಿ ಅಂತ ಇತ್ತು. ಈ 1 ಕಿಲೋಮೀಟರ್ ಅಷ್ಟು ಬರ್ಬೋದು. ಆ ಸ್ಥಳದಲ್ಲಿ ತಂಬಡಿಗಳು, ಅಲ್ಲಿಂದ ತಂಬಡಗೇರಿ ಅಂತ, ಅಲ್ಲಿಂದ ಇಲ್ಲಿಗೆ ಪೂಜೆಗೆ ಬರ್ಬೇಕು. ಪೂಜೆ ಮಾಡ್ಕೊಂಡು ಇಲ್ಲಿ ತಂಗಂಗಿಲ್ಲ, ಅವ್ರು ಹೊರಟೋಗ್ಬೇಕು. ಅವಾಗ ಏನಾಗುತ್ತು ಅಂತಂದ್ರೆ ಗಂಗಮ್ಮ ತಾಯಿ ಮೇಲಿಂದ ಪ್ರಜಾರ ಜಾಸ್ತಿಯಾಗಿ ಗಂಗಮ್ಮ ಬರ್ತಾ ಇರ್ಬೇಕಾದ್ರೆ ಚಿಕ್ಕಾಬಟ್ಟೆ ಗಂಗಮ್ಮ ಹರ್ಕೊಂಡ್ ಬರ್ಬೇಕಾದ್ರೆ ಗಂಗಮ್ಮ ಮಡಿವಾಳ ಶಿವಲಂಕಾರೇಶ್ವರ ಹತ್ರ ಕೇಳಿದ್ದಾರೆ, ನಾನು ದಾರಿ ಬೇಕು, ನಾನು ಏನ್ ಮಾಡೋದು, ಬರ್ಲೇಬೇಕು, ವಿಧಿ ಇಲ್ಲ. ಹಾಗಾಗಿ ಈ ತಂಬಡಿಗೇರಿ ಮೇಲೆ ಬರ್ಲಾ ಅಥವಾ ನಿನ್ ಮೇಲೇನೆ ಬರ್ಲಾ ಅಂತ ಕೇಳ್ಬೇಕಾದ್ರೆ ಆಗ ಗಂಗಮ್ಮ ಶಿವಲಂಕಾರೇಶ್ವರ ತಂಬಡಿಗೇರಿ ಉಳ್ಕೊಂಡ್ಬಿಡ್ಲಿ, ನನ್ನ ಮೇಲೆ ಹೋಗು ಅಂತ ಹೇಳಿದಾಗ ಅವಾಗ ಗಂಗಮ್ಮ ಈ ಒಂದು ಶಿವಲಂಕಾರೇಶ್ವರ ಇದ್ರ ಮೇಲೇನೆ ಗಂಗಮ್ಮ ನುಗ್ಗಿದ್ದಾಳೆ. ಆಗ 301 ಅಂಕಣ ಜಮೀನಲ್ಲಿ ದೇವಾಲಯದಲ್ಲಿ ಕಟ್ಟಿದಂತ ದೇವಾಲಯದಲ್ಲಿ ಇವಾಗ ಉಳ್ಕೊಂಡಿರೋದು ಮಾತ್ರ ಇಷ್ಟು. ಇವಾಗ ಒಂದು 16 ಅಂಕಣ 17 ಅಂಕಣ ಉಳ್ಕೊಂಡಿದೆ. ಇಷ್ಟು ಮಾತ್ರ ಉಳ್ಕೊಂಡಿರೋದು. ಇನ್ನು ಮಿಕ್ಕಿದ್ದೆಲ್ಲಾನು ಹಳ್ಳ ಗಂಗಮ್ಮ ಒತ್ಕೊಂಡು ಹೋಗಿರುವಂತ ಒಂದು ಇತಿಹಾಸ ಇದೆ. ಇಲ್ಲಿ ಉಳ್ಕೊಂಡಿದೆ, ಕಾವೇರಮ್ಮ ಒತ್ಕೊಂಡು ಹೋಗಿರೋದು. ಇದಾದ ನಂತರ ಇಲ್ಲಿ ಮೇಕೆದಾಟು ಕಟ್ಟೋದಕ್ಕೆ ಅಡಚಣೆ ಏನಿಲ್ಲ. ಮೇಕೆದಾಟು ಕಟ್ಟೋದ್ರಿಂದ ಈ ಭಾಗದಲ್ಲಿ ವ್ಯವಸಾಯಕ್ಕೆ ಮತ್ತೆ ದೇವಸ್ಥಾನ ಮುಳುಗಡೆ ಆಗುತ್ತದೆ ಅನ್ನೋ ಉದ್ದೇಶದಿಂದ ಮೇಕೆದಾಟು ಯೋಜನೆನ ಕೈ ಬಿಟ್ಟಿದ್ದಾರೆ. ಅದು ವಾಸ್ತವವಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಮೇಕೆದಾಟು ಕಟ್ಟೋದ್ರಿಂದ ಇಲ್ಲಿ ಏನು ಈ ಭಾಗದಲ್ಲಿ ಫುಲ್ ಇದ್ದಾರೆ, ಜನ ವಾಸ ಮಾಡ್ತಾ ಇದ್ದಾರೆ, ದೇವಾಲಯಗಳಿದೆ, ಮತ್ತೆ ಒಂದು ಶಿವಲಂಕಾರೇಶ್ವರ ಮಡಿವಾಳ ಶಿವಲಂಕಾರೇಶ್ವರ ಸ್ವಾಮಿ ಇತಿಹಾಸ ಇದೆ. ಇದು ಮುಳುಗಡೆ ಆಗುತ್ತೆ. ಮುಳುಗಡೆ ಆಗೋದ್ರಿಂದ ಪ್ರಸಿದ್ಧ ಸ್ಥಳ ಇದು. 1,300,000 ದೇವತೆಗಳಲ್ಲಿ ಜೊತೆಗೆ ಮಲೆ ಮಹದೇಶ್ವರ ಇದರಲ್ಲಿ ಮೇಯ್ನು ದೇವಾನುದೇವತೆಗಳಿಗೆ ಹಿರಿಯಣ್ಣ ಅಂತಾನೆ ಕರೀತಾರೆ ಈ ದೇವ್ರನ್ನ. ಮಡಿವಾಳ ಸಿದ್ದೇಶ್ವರ ದೇವಾನುದೇವತೆಗಳಲ್ಲಿ ಮಹದೇಶ್ವರರಿಗೂ ಹಿರಿಯಣ್ಣನಂತಿವ್ರು. ಹಾಗಾಗಿ ಈ ದೇವರ ಒಂದು ಇದು ಮುಳುಗಡೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮೇಕೆದಾಟುವುದನ್ನ ತಡೆಯಾಗಿದೆ. ಜೊತೆಗೆ ಅದ್ರ ಬದಲು ಹತ್ರ ಬೇಕು ಅಂತಂದ್ರೆ ಇದಕ್ಕೆ ಸೇತುವೆ ನಿರ್ಮಾಣ ಮಾಡಿ ಹನೂರು ಮಾರ್ಗವಾಗಿ ಕಳಿಸ್ಕೊಡೋದು ತುಂಬಾ ಒಳ್ಳೇದಾಗುತ್ತೆ.
ಅದು ತುಂಬಾ ಒಳ್ಳೆ ಯೋಜನೆ ಅನಿಸ್ತದೆ. ಅದು ಮುಂದಿನ ದಿನ ಆಗ್ಬೋದು. ಶಿವಲಂಕರೇಶ್ವರ ಸ್ವಾಮಿಯವರ ಇತಿಹಾಸನ ಭಕ್ತ ವೃಂದಕ್ಕೆ, ಪ್ರವಾಸಿಗರಿಗೆ ಎಲ್ಲಾರ್ಗು ಇವರು MLA ಅವ್ರ ಬಗ್ಗೆ ಇದ್ ಮಾಡ್ಕೊಟ್ಟಿದೀವಿ. ಈ ಕ್ಷೇತ್ರದ MLA ಅಂತವೇ ತುಂಬಾ ಜನನಾಯಕ ಅನಿಸ್ತದಪ್ಪ. ಅವನ ಪಾದ ಪೂಜೆ ಮಾಡ್ಬೇಕೋ ಅಥವಾ ಆ ಪುಣ್ಯಾತ್ಮನ ನೆನ್ಕೊಬೇಕೋ ಗೊತ್ತಿಲ್ಲ, ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ನಾವು ಇಲ್ಲೆಲ್ಲಾ ರೌಂಡ್ ನೋಡಿದ್ವಿ ಅವನ ಕ್ಷೇತ್ರನ. ಹಳ್ಳಹಳ್ಳಿಗೂ ಗಲ್ಲಿಗೂ ಮೂಲಭೂತ ಸೌಲಭ್ಯಗಳು. ಅಬ್ಬಬ್ಬಾ, ನಮ್ದು 77 ಮಲೆ ಇದ್ದು ನಮ್ದು ಆನುಮಲೆ. ಅಲ್ಲಿ ಮಾದೇಶ್ವರರು ಆನುಮಲೆಯಲ್ಲಿ ಆನೆ ಆಕಾರನೇ ಬೆಟ್ಟ ಇದ್ದು, ನಾಗುಮಲೆ, ಆನುಮಲೆ, ಸುಮಾರು ಮಲೆಗಳಿದೆ. ಅಲ್ಲಿ ಒಳ್ಳೆ ಅರ್ಚಕರು ವೃಂದ ಇದ್ದಾರೆ. ಅವರೆಲ್ಲ ಸಸ್ಯಾಹಾರಿಗಳು. ಅವ್ರನ್ನ ಉಳಿಸ್ಕೊಳ್ಳೋದೇ ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ನೋಡಿ, ನಮ್ಮ ಅನೂರು ಕ್ಷೇತ್ರದ MLA 3 ಸಾರಿ ಗೆದ್ದಿದ್ದಾರೆ. ಅದ್ರನ್ನ ಏನು ಪ್ರಯೋಜನ ಆಗ್ಲಿಲ್ಲ. ದಯವಿಟ್ಟು ಮುಂದೆ ಬರುವ ನಾಯಕರು ನೋಡಿ, ಈ DK ಶಿವಕುಮಾರ್ ನೀವು ನಾನು ನೋಡಿದ್ರೆ ಆ ಪುಣ್ಯಾತ್ಮ ಅನಿಸ್ತದೆ. ಇಂಥವ್ರು ನಮಗೆ ನಾಯಕರುಗಳಾಗ್ಬೇಕು. ನಮ್ಮ ಅನೂರು ಕ್ಷೇತ್ರಕ್ಕೂ ಉತ್ತಮ ನಾಯಕ ಬೇಕು. ಅವನ ಗೆದ್ದಂತ ನಾಯಕ ಕೆಲಸ ಮಾಡಿ ಗ್ರೇಟ್ ಅನ್ಸ್ಕೊಬೇಕು ಅಂತ ನಾಯಕರು ಮುಂದೆ ಬರ್ಲಿ. ಈ ಶಿವಲಂಕರೇಶ್ವರ ಮತ್ತೆ ಮಲೆ ಮಹದೇಶ್ವರ ಮತ್ತೆ ಎಲ್ಲರೂ ಅಂತ ನಾಯಕನ ನಮ್ಮ ಅನೂರು ಕ್ಷೇತ್ರಕ್ಕೆ ಉತ್ತಮ ನಾಯಕನ ತಂದು, ಜನಸೇವೆ ಮಾಡುವಂತ ನಾಯಕನ ತಂದು, ಜನನಾಯಕನ ತಂದು, ಮಂಜುನಾಥ್ ಅಂತವ್ರು, DK ಶಿವಕುಮಾರ್ ಅಂತವ್ರು ತಂದು ನಮಗೆ ನಮ್ಮ ಸೇವೆಗೆ ಕರುಣಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಹಾಗೇನೆ ಮಲೆ ಮಹದೇಶ್ವರರು ಮತ್ತೆ ಕಂಬಾಳ ಶಿವಲಂಕರೇಶ್ವರ ಸ್ವಾಮಿಯವರು ಅಂತವ್ರನ್ನ ಗೆಲ್ಲಿಸಿ ನಮ್ಮ ಕ್ಷೇತ್ರಗಳಿಗೆ ಜನಸೇವೆಗೆ ಮಾಡಿಕೊಡ್ಲಿ ಅಂತೇಳಿ ತುಂಬು ಹೃದಯದ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಹಿಂದೆ ಇಲ್ಲಿ 301 ಅಂಕಣ ಶಿವಲಂಕರೇಶ್ವರ ದೇವಾಲಯವಿತ್ತು ಅಂತಕ್ಕಂಥ ಒಂದು ಮಾಹಿತಿ ಇತ್ತು. ಸೊ ಈ ಒಂದು ಸ್ಥಳದ ದೇವಾಲಯವನ್ನ ಗಂಗಮ್ಮ ಮಾತೆ ಎಲ್ಲಾನು ಕೊಚ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ದೇವಸ್ಥಾನ 16 ಅಂಕಣ ದೇವಸ್ಥಾನ ಉಳ್ಕೊಂಡಿದೆ. 301 ಅಂಕಣ ಇದ್ದಂತಹ ದೇವಾಲಯ ಕೇವಲ 16 ಅಂಕಣಕ್ಕೆ ಬಂದಿದೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಎಲ್ಲ ಕೊಚ್ಕೊಂಡು ಹೊರಟೋಗಿದೆ. ಗಂಗಮ್ಮ ಮಾತೆ ಬಂದು ಎಲ್ಲನೂ ಕೊಚ್ಕೊಂಡು ಹೋಗಿದ್ದಾಳೆ. ಎಲ್ಲ ನೋಡಿ, ಎಲ್ಲ ಬಯಲಾಗಿ ಬಿದ್ದಿದೆ. ಇಲ್ಲಿ 301 ಅಂಕಣ ಇದ್ದಂತಹ ದೇವಾಲಯ ಕೇವಲ 16 ಅಂಕಣಕ್ಕೆ ಬಂದು ಆ ಒಂದು 16 ಅಂಕಣದ ದೇವಸ್ಥಾನವನ್ನ ಅದ್ಭುತವಾಗಿ ಇಲ್ಲಿನ ಶಾಸಕರು DK ಶಿವಕುಮಾರ್ ಅವರ ಒಂದು ಬೆಂಬಲದೊಂದಿಗೆ, ಸಾರ್ವಜನಿಕರ ಒಂದು ಬೆಂಬಲದೊಂದಿಗೆ ಅದ್ಭುತವಾಗಿ ನಿರ್ಮಿಸಲಾಗಿದೆ.